ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಚಾಕ್ಲೇಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಾಕ್ಲೇಟ್ ಬರ್ಫಿ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಮಕ್ಕಳವ್ರಿಗೂ ತಿನ್ಬೋದು, ಏನಾಗಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 1 ಕಪ್ಪಷ್ಟು ನಾನು ಡೆಸಿನೇಟ್ ಕೊಕೊನಟ್ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಡ್ರೈ ಕೊಕೊನಟ್ ಪೌಡ್ರು. ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಜೊತೆಗೆ ಕಂಡೆಂಟ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಅದು ಎಷ್ಟು ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಾನು 1 ಕಪ್ಗೆ 3/4 ಕಪ್ಪಷ್ಟು ಕಂಟೆಂಟ್ ಮಿಲ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕಂಟೆಂಟ್ ಮಿಲ್ಕ್ ಬೇಕು ಅನ್ನಿಸ್ತೈತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಕಂಟೆಂಟ್ ಮಿಲ್ಕ್ ಬಂದು ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕು. ನೀವು ಉಂಡೆನಾರು ಮಾಡ್ಕೋಬೋದಿಲ್ಲ, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಎತ್ತಿಡಬೇಕು, ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ಅಂತ. ನೋಡಿ, ಈ ಥರ ಎಲ್ಲನೂ ನಾನು ಈ ಶೇಪಲ್ಲಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು, ಇದೇ ಶೇಪ್ ಅಂತ ಏನಿಲ್ಲ. ನೋಡಿ, ಈ ಥರ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ ನಾನು ಚಾಕ್ಲೇಟ್ ತಗೊಂಡಿದ್ದೀನಿ, ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ. ಇದನ್ನು ಸಣ್ಣ ಕಟ್ ಮಾಡಿ ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಇದೊಂದು 100 ಗ್ರಾಮ್ ಅಷ್ಟಿದೆ. ಇದನ್ನು ಇವಾಗ ನಾನು ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಟ್ ಮಾಡಿ ಇವಾಗ ಇದನ್ನ ನಾನು ಮೆಲ್ಟ್ ಮಾಡ್ಕೊತೀನಿ. ನಾನು ಮೊದಲೇ ಒಂದು ಬಾಣಲೆಗೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ನಾನು ಬೌಲ್ ಒಳಗಡೆ ಚಾಕ್ಲೇಟ್ನ ಹಾಕಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗ ಮೆಲ್ಟ್ ಆಗುತ್ತೆ, ಏನು ಬೇಗ ಜಾಸ್ತಿ ಟೈಮ್ ಬೇಕು ಅಂತೇನಿಲ್ಲ. ನೋಡಿ, ಈ ಥರ ಮೆಲ್ಟ್ ಆಗ್ತಾಯಿದೆ. ನೋಡಿ, ಇವಾಗ ಮೆಲ್ಟ್ ಆಗಿದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದರೊಳಗೆ ನಾವು ಏನು ಮಾಡಿ ಎತ್ತಿಟ್ಕೊಂಡಿದ್ದೋ ಬರ್ಫಿ ಅದನ್ನು ಹಾಕಿ ಡಿಪ್ ಮಾಡ್ಕೋಬೇಕು. ಎಲ್ಲ ಸೈಡು ಚಾಕ್ಲೇಟ್ ಆಗೋ ಥರ ಡಿಪ್ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನಾನೊಂದು ಬಟರ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹಂಗೆ ಪ್ಲೇಟೆಲ್ಲ ಇಟ್ಟರೆ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದೇ ಡಿಪ್ ಮಾಡಿ ನಾನು ಎತ್ತಿಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗೆಲ್ಲ ಡಿಪ್ ಮಾಡಾಗಿದೆ. ಇದನ್ನು ನಾನು ಇವಾಗ ಮಿನಿಮಮ್ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಎಲ್ಲ ಗಟ್ಟಿ ಆಗುತ್ತೆ, ಚಾಕ್ಲೇಟ್ ಎಲ್ಲ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ನಾನು ಫ್ರಿಜ್ಜಲ್ಲಿ ಇಟ್ಟು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದ್ರ ಮೇಲೆ ನಾನು ಸ್ಪ್ರಿಂಕಲ್ ಹಾಕಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಇಲ್ಲಾಂದರೆ ನೀವು ವೈಟ್ ಚಾಕ್ಲೇಟ್ ಅದನ್ನು ಮೆಲ್ಟ್ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ವೈಟ್ ಚಾಕ್ಲೇಟ್ ಬೇಡ ಅಂತ ಸ್ಪ್ರಿಂಕಲ್ ಇತ್ತು ಅಂತ ಅದನ್ನೇ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.